ನಮಸ್ಕಾರ ಸ್ನೇಹಿತರೆ, ನಮ್ಮನೆ ರುಚಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಚಟ್ನಿ ಪುಡಿ ಹೇಗೆ ತಯಾರಿಸ್ಕೊತೀನಿ ಅಂತ ತೋರಿಸ್ತಾ ಇದ್ದೀನಿ. ಚಟ್ನಿ ಪುಡಿ ಅಂದರೆ ಸಾಮಾನ್ಯವಾಗಿ ಎಲ್ಲರೂ ಬೇಳೆ ಚಟ್ನಿ ಪುಡಿ, ಕೊಬ್ಬರಿ ಚಟ್ನಿ ಪುಡಿ ಈ ಥರ ಎಲ್ಲ ಹೆಸರು ಹೇಳ್ತಾರೆ. ಆದರೆ ಚಟ್ನಿ ಪುಡಿ ಅಂದರೆ ನಾನು ಒಂದೇ ಮೆಜರ್ಮೆಂಟಲ್ಲೇ, ಒಂದೇ ವಿಧಾನದಲ್ಲೇ ತುಂಬ ವರ್ಷದಿಂದ ತಯಾರಿಸ್ಕೊತಾ ಇದ್ದೀನಿ. ಇದೊಂದು ಪರ್ಫೆಕ್ಟ್ ರೆಸಿಪಿ ಅಂತಲೇ ನಾನು ಹೇಳ್ತೀನಿ. ಇದು ತುಂಬ ಬ್ಯಾಲೆನ್ಸ್ಡ್ ಆಗಿ ಚೆನ್ನಾಗಿ ಬರುತ್ತೆ, ರುಚಿಯಾಗಿರುತ್ತೆ. ಇದೊಂದು ಸಲ ತಯಾರಿಸಿಟ್ಕೊಂಡ್ರೆ ಸುಮಾರಾಗಿ 2-3 ತಿಂಗಳವರೆಗೂ ಉಪಯೋಗಿಸ್ಕೋಬೋದು, ಕೆಡೋದಿಲ್ಲ, ಚೆನ್ನಾಗಿರುತ್ತೆ. ನನ್ನ ವಿಡಿಯೋನ ನೀವೇನಾದರೂ ಮೊದಲನೇ ಬಾರಿ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋನ ತಕ್ಷಣ ನೋಡೋದಕ್ಕೆ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಚಟ್ನಿ ಪುಡಿ ಹೇಗೆ ತಯಾರಿಸ್ಕೊಳ್ಳೋದು ಅಂತ ನೋಡೋಣ. ಮೊದಲು ಚಟ್ನಿ ಪುಡಿ ತಯಾರಿಸೋಕ್ಕೆ ಬೇಳೆಗಳನ್ನು ಹುರ್ಕೋಬೇಕು. ನಾನು ಇಲ್ಲೊಂದು ಬಾಣಲೆ ಬಿಸಿಗೆ ಇಟ್ಕೊಂಡು ಇದಕ್ಕೆ 1 ಕಪ್ಪು ಕಡಲೆಬೇಳೆ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಹುರ್ಕೋತಾ ಇದ್ದೀನಿ. ಇದನ್ನು ತುಂಬ ಹೊತ್ತೇನು ಹುರಿಯೋ ಅಗತ್ಯ ಇಲ್ಲ. ಲೋ ಫ್ಲೇಮಲ್ಲಿ ಒಂದು 2-3 ನಿಮಿಷ ಹುರಿದ್ರೆ ಸಾಕು. ಎಲ್ಲ ಸಾಮಗ್ರಿನೂ ನಾವು ಲೋ ಫ್ಲೇಮಲ್ಲೇ ಹುರ್ಕೋಬೇಕು. ಫ್ಲೇಮ್ ಜೋರು ಮಾಡಿ ಹುರಿಯೋಕ್ಕೆ ಹೋಗಬಾರ್ದು. ಫ್ಲೇಮ್ ಜೋರು ಮಾಡಿ ಇಟ್ಕೊಂಡ್ರೆ ಬೇಗ ಕೆಂಪಾಗುತ್ತೆ, ಆದರೆ ಹಸಿ ವಾಸನೆ ಹೋಗಿರಲ್ಲ, ಚಟ್ನಿ ಪುಡಿ ಬೇಗ ಹಾಳಾಗೋಗುತ್ತೆ. ಕಡಲೆಬೇಳೆನ ಒಂದು 2-3 ನಿಮಿಷ ಚೆನ್ನಾಗಿ ಹುರಿದ ಮೇಲೆ ಇದಕ್ಕೆ 1 ಕಪ್ಪು ಉದ್ದಿನಬೇಳೆನೂ ಸಹ ಸೇರಿಸ್ಕೊಂಡು ಮತ್ತೆ ಲೋ ಫ್ಲೇಮಲ್ಲಿ ಸ್ವಲ್ಪ ಹೊತ್ತು ಹುರಿಯೋಣ. ಈಗ ಇದೆಲ್ಲವೂ ಚೆನ್ನಾಗಿ ಕೆಂಪಾಗಬೇಕು ಮತ್ತು ಒಂದು ಒಳ್ಳೆ ಘಮ ಬರುತ್ತೆ. ಆ ಘಮ ಬರೋಕ್ಕೆ ಶುರು ಆಗಬೇಕು. ಆ ಹದ ಬರೋವರೆಗೂ ಹುರ್ಕೊಳ್ಳೋಣ. ಸುಮಾರಾಗಿ 5-8 ನಿಮಿಷ ಲೋ ಫ್ಲೇಮಲ್ಲಿ ಹುರ್ಕೊಂಡ್ರೆ ನೋಡಿ, ಈ ರೀತಿ ಕಡಲೆಬೇಳೆ ಉದ್ದಿನಬೇಳೆ ಎರಡೂ ಕೆಂಪಾಗುತ್ತೆ. ಇದನ್ನು ತೆಗೆದು ಒಂದು ಬೌಲ್ಗೆ ಬಗ್ಗಿಸ್ಕೊಳ್ಳೋಣ. ಈಗ ಇದೇ ಬಾಣಲೆಗೆ ಒಣ ಕೊಬ್ಬರಿನ ತುರಿದಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ 3 ಬಟ್ಲು ಒಣ ಕೊಬ್ಬರಿನ ತುರಿದಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ಲೋ ಫ್ಲೇಮಲ್ಲೇ ಇದನ್ನು ಸಹ ಚೆನ್ನಾಗಿ ಹುರ್ಕೊಳ್ಳೋಣ. ಲೋ ಫ್ಲೇಮಲ್ಲಿ ಸುಮಾರಾಗಿ ಒಂದು 4-5 ನಿಮಿಷ ಹುರ್ಕೊಂಡ್ರೆ ನೋಡಿ, ಈ ರೀತಿ ಡ್ರೈ ಆಗುತ್ತೆ, ಕೆಂಪಾಗುತ್ತೆ. ಈ ಹದ ಬರೋವರೆಗೂ ಹುರ್ಕೋಬೇಕು. ಈಗ ಇದನ್ನು ಸೈಡಲ್ಲಿ ಇಟ್ಕೊಂಡ್ಬಿಡೋಣ. ಈಗ ಒಂದು ಬೇರೆ ಬಾಣಲೆ ಬಿಸಿಗಿಟ್ಕೊಂಡು ಇದಕ್ಕೆ 2 ಚಿಕ್ಕ ಚಮಚ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಒಂಚೂರು ಬಿಸಿ ಆಗಲಿ. ಎಣ್ಣೆ ಒಂದು ಸ್ವಲ್ಪ ಬಿಸಿ ಆಗ್ತಾ ಇದ್ದಂಗೆ ಒಂದು ದೊಡ್ಡ ಚಮಚ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಸ್ವಲ್ಪ ಚಟಪಟ ಅನ್ನಬೇಕು. ಸಾಸಿವೆ ಒಂದು ಸಲ ಚಟಪಟ ಅನ್ನೋಕ್ಕೆ ಶುರು ಆಗ್ತಿದ್ದಂಗೆ ಇದಕ್ಕೆ ಅರ್ಧ ಚಿಕ್ಕ ಚಮಚ ಹಿಂಗೆ ಹಾಕ್ಕೊಳ್ಳೋಣ. ಹಿಂಗೆ ಹಾಕಿದ್ಮೇಲೆ ಒಣಮೆಣ್ಸಿನ್ಕಾಯಿ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಗುಂಟೂರು ಒಣಮೆಣ್ಸಿನ್ಕಾಯಿ ಮಾತ್ರ ಹಾಕ್ಕೋತಾ ಇದ್ದೀನಿ. ನೀವು ಬೇಕಾದರೆ ಸ್ವಲ್ಪ ಬ್ಯಾಡಗೆ ಮೆಣಸಿನ್ಕಾಯಿನೂ ಸಹ ಹಾಕ್ಕೋಬೋದು. ಮೆಣಸಿನ್ಕಾಯಿನ ಹಾಕ್ಕೊಂಡು ಇದನ್ನು ಸಹ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಮೆಣಸಿನ್ಕಾಯಿನ ಒಂದು 5 ನಿಮಿಷ ಚೆನ್ನಾಗಿ ಲೋ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡ್ರೆ ಸ್ವಲ್ಪ ಗರಿ ಗರಿ ಆಗುತ್ತೆ. ನೆನಪಿಟ್ಕೊಳ್ಳಿ, ಮೆಣಸಿನ್ಕಾಯಿನ ಹುರಿಯುವಾಗ ಮಾತ್ರ ಕೈ ಬಿಡೋಕ್ಕೆ ಹೋಗಬೇಡಿ. ಮೆಣಸಿನ್ಕಾಯಿನ ಚೆನ್ನಾಗಿ ಹುರ್ಕೊಳ್ಳೋದು ಮುಖ್ಯ. ಹಾಗಂತ ಇದನ್ನು ಕಪ್ಪು ಮಾಡ್ಕೋಬಾರ್ದು. ಚಟ್ನಿ ಪುಡಿ ಬಣ್ಣ ಸಹ ಕೆಟ್ಟೋಗುತ್ತೆ, ಕಪ್ಪಗೆ ಬಂದುಬಿಡುತ್ತೆ. ಮೆಣಸಿನ್ಕಾಯಿ ಒಂದು ಸ್ವಲ್ಪ ಗರಿ ಆದಮೇಲೆ ಇದಕ್ಕೆ ಒಂದು ಚಿಕ್ಕ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ಚಿಕ್ಕದಾಗಿ ಚೂರು ಮಾಡಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೋತಾ ಇದ್ದೀನಿ. ಒಂದು ಚಿಕ್ಕ ಕಟ್ಟು ಕರಿಬೇವನ್ನ ಚೆನ್ನಾಗಿ ತೊಳೆದು ಬಟ್ಟೆನಲ್ಲಿ ಒರೆಸಿ ಬಿಸಿಲಲ್ಲಿ 2 ದಿನ ಒಣಗಿಸಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಕರಿಬೇವು ಹಾಕಿದ್ಮೇಲೆ ಮತ್ತೇನೊಂದು 2-3 ನಿಮಿಷ ಚೆನ್ನಾಗಿ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಕರಿಬೇವು ಸಹ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಕರಿಬೇವಿನ ಪ್ರಮಾಣ ನಿಮ್ಮ ಇಷ್ಟದ ಪ್ರಕಾರ ಕಮ್ಮಿ ಜಾಸ್ತಿ ಹಾಕೋಬೋದು. ಕೆಲವು ರೆಸಿಪಿಗಳಿಗೆ ನಾನು ಹಸಿ ಕರಿಬೇವನ್ನೇ ಹುರಿದು ಹಾಕೋತೀನಿ. ಆದರೆ ಚಟ್ನಿ ಪುಡಿ ತಯಾರಿಸುವಾಗ ಮಾತ್ರ ಕರಿಬೇವನ್ನ ಚೆನ್ನಾಗಿ ಒಣಗಿಸ್ಕೊಂಡಿರಬೇಕು. ಒಣಗಿಲ್ಲದೆ ಇರುವಂಥ ಕರಿಬೇವನ್ನ, ಹಸಿ ಕರಿಬೇವನ್ನ ಚಟ್ನಿ ಪುಡಿಗೆ, ಈ ಥರ ಚಟ್ನಿ ಪುಡಿಗಳಿಗೆ ಹಾಕೋಬಾರ್ದು. ಒಂದು ಸಲ ಎಲ್ಲ ಸಾಮಗ್ರಿಗಳನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇದೆಲ್ಲವನ್ನು ಪೂರ್ತಿಯಾಗಿ ತಣ್ಣಗಾಗಕ್ಕೆ ಬಿಟ್ಬಿಡೋಣ. ಇದೆಲ್ಲವನ್ನು ಚೆನ್ನಾಗಿ ತಣ್ಣಕ್ಕಾದ್ಮೇಲೆ ಒಂದೊಂದಾಗಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳೋಣ. ಮೊದಲು ಹುರಿದಿರೋಂಥ ಬೇಳೆಗಳನ್ನು ಹಾಕ್ಕೊಂಡು ಸ್ವಲ್ಪ ತರ್ತರಿ ಬರೋ ರೀತಿ ಪುಡಿ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ನಾನು ಚೆನ್ನಾಗಿ ತರ್ತರಿಯಾಗಿರೋ ರೀತಿ ಪುಡಿ ಮಾಡ್ಕೊಂಡಿದ್ದೀನಿ. ಕಡಲೆಬೇಳೆ ಉದ್ದಿನಬೇಳೆ ಜಾಸ್ತಿ ಪ್ರಮಾಣ ಇದ್ದರೆ 2 ಬ್ಯಾಚಸಲ್ಲಿ ಪುಡಿ ಮಾಡ್ಕೊಳ್ಳಿ. ನನಗೆ ಕಮ್ಮಿ ಇದ್ದಿದ್ದರಿಂದ ನಾನು ಒಂದೇ ಬ್ಯಾಚಸಲ್ಲಿ ಪುಡಿ ಮಾಡಿಕೊಂಡು ಒಂದು ದೊಡ್ಡ ಬೌಲ್ಗೆ ಬಗ್ಗಿಸ್ಕೊಂಡಿದ್ದೀನಿ. ಈಗ ಇದೇ ರೀತಿ ಹುರಿದಿರುವಂಥ ಮೆಣಸಿನ್ಕಾಯಿನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳೋಣ. ಮೆಣಸಿನ್ಕಾಯಿ ಜಾಸ್ತಿ ಇರೋದ್ರಿಂದ ನಾನು 2 ಬ್ಯಾಚಸಲ್ಲಿ ಪುಡಿ ಮಾಡ್ಕೊತಾ ಇದ್ದೀನಿ. ಇದು ಒಂದು ಬ್ಯಾಚು ಮೆಣಸಿನ್ಕಾಯಿನೆಲ್ಲವನ್ನು ಪುಡಿ ಮಾಡ್ಕೊಂಡ್ಮೇಲೆ ಇದಕ್ಕೇ ಒಣ ಕೊಬ್ಬರಿನ ಹಾಕ್ಕೋತಾ ಇದ್ದೀನಿ. ಒಣ ಕೊಬ್ಬರಿನೂ ಅಷ್ಟೇ 2 ಬ್ಯಾಚಸಲ್ಲಿ ಪುಡಿ ಮಾಡ್ಕೋತೀನಿ. ಇದಕ್ಕೆ ಒಣ ಕೊಬ್ಬರಿನ ಹಾಕ್ಕೊಂಡು ಇದ್ರ ಜೊತೆನೇ ಮಿಕ್ಸಿ ಮಾಡ್ಕೊಳ್ಳೋಣ. ಪಲ್ಸ್ ಮೋಡಲ್ಲಿ ಕೆಲವು ಸೆಕೆಂಡ್ ಮಾತ್ರ ತಿರುಗಿಸ್ಕೊಂಡ್ರೆ ಸಾಕು. ಜಾಸ್ತಿ ಹೊತ್ತಿದ್ದನ್ನು ಪುಡಿ ಮಾಡ್ಕೊಳ್ಳೋಕೆ ಹೋದರೆ ತುಂಬ ಎಣ್ಣೆ ಬಿಟ್ಕೊಂಡ್ಬಿಡುತ್ತೆ. ಆಮೇಲಿಂದ ಚಟ್ನಿ ಪುಡಿ ಒಂಥರ ಮುದ್ದೆ ರೀತಿ ಆಗೋಗುತ್ತೆ, ಚೆನ್ನಾಗಿರಲ್ಲ. ಒಂದು ಸಲ ಇದೆಲ್ಲವನ್ನೂ ಚೆನ್ನಾಗಿ ಪುಡಿ ಮಾಡ್ಕೊಂಡ್ಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಹಾಕಿಟ್ಕೊಂಡಿದ್ವಲ್ಲ, ಅದೇ ಬೌಲ್ಗೆ ಬಗ್ಗಿಸ್ಕೊತಾ ಇದ್ದೀನಿ. ಈಗ ಉಳಿದಿರೋಂಥ ಮೆಣಸಿನ್ಕಾಯಿನ ಹಾಕ್ಕೊಂಡು ಇದನ್ನು ಸಹ ಸ್ವಲ್ಪ ತರ್ತರಿಯ ಬರೋ ರೀತಿ ಪುಡಿ ಮಾಡ್ಕೋತೀನಿ. ನೋಡಿ, ಈ ರೀತಿ ಸ್ವಲ್ಪ ತರ್ತರಿ ಇರೋ ರೀತಿಯೇ ಪುಡಿ ಮಾಡಿಕೊಂಡು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಸ್ವಲ್ಪ ನೋಡಿಕೊಂಡು ಒಂಚೂರು ಕಮ್ಮಿನೇ ಹಾಕ್ಕೊಂಡಿದ್ರೂ ಪರವಾಗಿಲ್ಲ, ಆಮೇಲೆ ನಾವು ಉಪ್ಪನ್ನು ಸೇರಿಸ್ಕೋಬೋದು. ಈಗ ಇದಕ್ಕೆ ಅಗತ್ಯ ಇರೋಷ್ಟು ಸ್ವಲ್ಪ ಬೆಲ್ಲ ಹಾಕ್ಕೋತಾ ಇದ್ದೀನಿ. ಇದಿಷ್ಟು ಹಾಕ್ಕೊಂಡು ಒಂದು ಸಲ ಗ್ರೈಂಡ್ ಮಾಡ್ಕೊಳ್ಳೋಣ.
ಉಳಿದಿರೋಂಥ ಕೊಬ್ಬರಿನೂ ಸಹ ಸೇರಿಸ್ಕೊಂಡು ಮತ್ತೆ ಇದನ್ನು ಪಲ್ಸ್ ಮೋಡಲ್ಲೇ ಸ್ವಲ್ಪ ಹೊತ್ತು ಗ್ರೈಂಡ್ ಮಾಡ್ಕೊತೀನಿ. ನೋಡಿ, ಉಳಿದಿದ್ದ ಕೊಬ್ಬರಿನೂ ಸಹ ಸೇರಿಸ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈಗ ನಾವು ಹುರಿದಿದ್ದ ಸಾಮಗ್ರಿ ಎಲ್ಲವನ್ನೂ ಪುಡಿ ಮಾಡ್ಕೊಂಡಿದ್ದಾಗಿದೆ. ಎಲ್ಲವನ್ನೂ ಒಂದೇ ಬೌಲ್ಗೆ ಬಗ್ಗಿಸ್ಕೊಂಡು ಈಗ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಹುರಿದಿರೋ ಎಲ್ಲ ಸಾಮಗ್ರಿಗಳನ್ನು ನಾವು ಸಪ್ರೇಟಾಗಿ ಪುಡಿ ಮಾಡ್ಕೊಂಡಿರೋದ್ರಿಂದ ಮೊದಲು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಗಂಟೇನಾದರೂ ಇದ್ದರೆ ಈ ರೀತಿ ಹೊಡಿತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿದೆ. ನೀವು ಬೇಕಾದರೆ ಇವಾಗ ಇದನ್ನು ಒಂದು ಏರ್ಟೈಟ್ ಕಂಟೈನರಲ್ಲಿ ಹಾಕಿಟ್ಕೊಂಡು ಸ್ಟೋರ್ ಮಾಡಿಕೊಂಡು ಉಪಯೋಗಿಸ್ಕೋಬೋದು. ಅಥವಾ ಇದನ್ನು ಮತ್ತೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಕೆಲವು ಸೆಕೆಂಡ್ ಮಾತ್ರ ಪಲ್ಸ್ ಮೋಡಲ್ಲಿ ತಿರುಗಿಸ್ಕೊಂಡು ಪುಡಿ ಮಾಡ್ಕೋಬೋದು. ಈ ರೀತಿ ಮಾಡೋದ್ರಿಂದ ಚಟ್ನಿ ಪುಡಿ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ, ಒಂದಕ್ಕೊಂದು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಮತ್ತು ಟೇಸ್ಟು, ಟೆಕ್ಸ್ಚರು, ಕಲ್ಲರು ಎಲ್ಲವನ್ನೂ ಬೇರೆ ಆಗುತ್ತೆ, ಎಲ್ಲವನ್ನೂ ಚೆನ್ನಾಗಿರುತ್ತೆ. ನೋಡಿ, ನಾನು ಈ ರೀತಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಕೆಲವು ಸೆಕೆಂಡ್ ಮಾತ್ರ, ಅಂದರೆ ಒಂದು 8ರಿಂದ 10 ಸೆಕೆಂಡ್ ಮಾತ್ರ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. 2 ಬ್ಯಾಚಸಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಬೇರೆ ಬೌಲ್ಗೆ, ಬೇರೆ ಬಾಣಲೆಗೆ ಬಗ್ಗಿಸ್ಕೊಂಡಿದ್ದೀನಿ. ಈ ರೀತಿ ಮಿಕ್ಸಿ ಮಾಡ್ಕೊಂಡ್ಮೇಲೆ ಬಾಣಲೆಗೆ ಹಾಕ್ಕೊಂಡು ಮತ್ತೆ ಒಂದು ಸಲ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಇದನ್ನು ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡೋಣ. ಹೀಗೆ ಒಂದು ಸ್ವಲ್ಪ ತಣ್ಣಕ್ಕಾಗಲಿ. ಇದೊಂದು ಸ್ವಲ್ಪ ತಣ್ಣಕ್ಕಾದಮೇಲೆ ಒಂದು ಏರ್ಟೈಟ್ ಕಂಟೈನರಲ್ಲಿ ಹಾಕಿಟ್ಕೊಂಡ್ರೆ 2ರಿಂದ 3 ತಿಂಗಳವರೆಗೂ ಇಟ್ಕೊಂಡು ಉಪಯೋಗಿಸ್ಕೋಬೋದು. ಯಾವುದೇ ಪುಡಿಗಳನ್ನು ತಯಾರಿಸ್ಕೊಳ್ಳುವಾಗಲೂ ಅಷ್ಟೇ ಫ್ಲೇಮನ್ನ ಲೋ ಇಟ್ಕೊಂಡು ಕಡಲೆಬೇಳೆ, ಉದ್ದಿನಬೇಳೆ, ಮೆಣಸಿನ್ಕಾಯಿ ಇದೆಲ್ಲವನ್ನು ಹುರ್ಕೋಬೇಕು. ಆಗ ಪುಡಿ ಚೆನ್ನಾಗಿರುತ್ತೆ. ಜಾಸ್ತಿ ದಿನದವರೆಗೂ ಇಟ್ಕೊಂಡು ಉಪಯೋಗಿಸ್ಕೋಬೋದು, ಬೇಗ ಕೆಡೋದಿಲ್ಲ. ಕೊಬ್ಬರಿ ಚೆನ್ನಾಗಿ ಹುರ್ಕೊಳ್ಳೋದು ಸಹ ತುಂಬ ಮುಖ್ಯ. ಕೊಬ್ಬರಿ ಚೆನ್ನಾಗಿ ಹುರಿದಿಲ್ಲ ಅಂದ್ರೂ ಒಂದು ರೀತಿ ಎಣ್ಣೆ ವಾಸನೆ ಬಂದುಬಿಡುತ್ತೆ, ಆವಾಗಲೂ ಸಹ ಚಟ್ನಿ ಪುಡಿ ಬೇಗ ಕೆಟ್ಟೋಗುತ್ತೆ. ನಾನು ಇದರಲ್ಲಿ ತೋರಿಸಿರೋ ರೀತಿಯೇ ಎಲ್ಲ ಸಾಮಗ್ರಿಗಳನ್ನು ಸಣ್ಣೂರಿನಲ್ಲೇ ಫ್ರೈ ಮಾಡಿಕೊಂಡು ನೀಟಾಗಿ ಒಂದಾದ ಮೇಲೆ ಒಂದು ಪುಡಿ ಮಾಡ್ಕೊಳ್ಳಿ. ಕೊಬ್ಬರಿನ ಸಪ್ರೇಟಾಗಿ ನಾನು ಪುಡಿ ಮಾಡ್ಕೊಳ್ಳೋದಿಲ್ಲ, ಮೆಣಸಿನ್ಕಾಯಿ ಜೊತೆನೇ ಪುಡಿ ಮಾಡ್ಕೊತೀನಿ. ಕಾರಣ ಇಷ್ಟೇ, ಕೊಬ್ಬರಿನ ಸಪ್ರೇಟಾಗಿ ಪುಡಿ ಮಾಡ್ಕೊಳ್ಳೋಕೆ ಹೋದರೆ ಅದು ಎಣ್ಣೆ ಬಿಟ್ಕೊಂಡ್ಬಿಡುತ್ತೆ, ಮುದ್ದೆ ರೀತಿ ಆಗೋಗುತ್ತೆ, ಪುಡಿ ಆಗೋದಿಲ್ಲ. ಅದರಿಂದಾಗಿ ಮೆಣಸಿನ್ಕಾಯಿ ಜೊತೆ ಪುಡಿ ಮಾಡ್ಕೊಳ್ಳಿ, ಚೆನ್ನಾಗಿ ಪುಡಿ ಆಗುತ್ತೆ. ಈಗ ನೋಡಿ, ಚಟ್ನಿ ಪುಡಿ ತಯಾರಾಗಿದೆ. ಇದೊಂದು ಸಲ ತಯಾರಿಸಿಟ್ಕೊಂಡ್ರೆ ನೀವು ಯಾವುದ್ರ ಜೊತೆ ಬೇಕಾದರೂ ತಿನ್ಬೋದು. ಚಪಾತಿ ಜೊತೆ, ದೋಸೆ ಜೊತೆ, ಅಕ್ಕಿ ರೊಟ್ಟಿ ಜೊತೆ, ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿನ್ನೋಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ. ಮೊಸರನ್ನ ಜೊತೆ ನೆಂಚ್ಕೊಳ್ಳೋದಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ. ನಾನು ಈಗಾಗಲೇ ಪ್ರತಿದಿನ ಬಳಸುವಂಥ ಮಸಾಲೆ ಪುಡಿಗಳ ರೆಸಿಪಿಗಳನ್ನು ತೋರಿಸಿದ್ದೀನಿ. ಸಾರಿನ ಪುಡಿ, ಹುಳಿ ಪುಡಿ, ವಾಂಗಿಬಾತ್ ಪುಡಿ, ಬಿಸಿಬೇಳೆ ಬಾತ್ ಪುಡಿ, ಹಾಗೆ ಇನ್ನೂ ಕೆಲವು ಚಟ್ನಿ ಪುಡಿಗಳ ರೆಸಿಪಿಗಳನ್ನು ತೋರಿಸಿದ್ದೀನಿ. ಆ ರೆಸಿಪಿಗಳ ಪ್ಲೇಲಿಸ್ಟು ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ. ನಿಮ್ಗೆ ಇಷ್ಟವಾದದ್ದನ್ನು ನೋಡಿ ಟ್ರೈ ಮಾಡಿ. ಹೇಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋಗಳಲ್ಲಿ ಭೇಟಿಯಾಗೋಣ. ನಮಸ್ಕಾರ.